ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಹಲವಾರು ರೈತರು ಬಿತ್ತನೆ ಬೀಜ ಸಿಗುತ್ತದೆ ಎಂದು ಹೋಗಿದ್ದು ಅವರಿಗೆಲ್ಲ ನಿರಾಸೆ ಮೂಡಿದೆ. ಇದರಿಂದ ರೈತರು ರೊಚ್ಚಿಗೆದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಿಸಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಂಎಸ್ ನರಸಿಂಹಾರೆಡ್ಡಿ ಮಾತನಾಡಿ, ಪಾತಪಾಳ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೆಲಗಡಲೆ ಮೂಟೆಗಳನ್ನು ಪಡೆಯಲು ಅರ್ಹ ರೈತರು ಬಂದು ತಮ್ಮ ದಾಖಲೆಗಳನ್ನು ನೀಡಲು ಮುಂದಾಗುತ್ತಿದ್ದಂತೆ ಅಲ್ಲಿಗೆ ಬಂದ ಕೆಲ ಮಂದಿ ನಾನು ಸಂಸದರ ಕಡೆ, ನಾನು ಶಾಸಕರ ಕಡೆ, ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯರ ಶಿಷ್ಯರೆಂದು ಹೇಳುತ್ತಲೇ ಏಕಾಏಕಿ ತಂಡೋಪತಂಡಗಳಾಗಿ ಕಚೇರಿಯಲ್ಲಿದ್ದ ಎಲ್ಲಾ ನೆಲಗಡಲೆ ಮೂಟೆಗಳನ್ನ ಹೊತ್ತು ಹೋದ್ರ. ಬಡ ರೈತರು ಸರ್ಕಾರದ ಸೌಲಭ್ಯ ಪಡೆಯಲು ಅರ್ಹರಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಇದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರುವ ಅಧಿಕಾರಿಗಳು ಇಂತಹ ಘಟನೆಗಳಾದಾಗ ಪೊಲೀಸರಿಗೆ ಮಾಹಿತಿ ತಿಳಿಸಿ ಬಡ ರೈತರಿಗೆ ವಿತರಣೆ ಮಾಡಬಹುದಿತ್ತ. ಅವರು ಪ್ರಭಾವಿಗಳ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ. ಸಾಮಾನ್ಯ ರೈತನಿಗೆ, ಮಹಿಳೆಯರಿಗೆ ಬಿತ್ತನೆ ಬೀಜ ಸಿಗಲಿಲ್ಲ. ಸಂಬಂಧಿತ ಅಧಿಕಾರಿಗಳು ಕುಳಿತು ಸರಿಯಾದ ರೀತಿಯಲ್ಲಿ ವಿತರಿಸುವ ಮೂಲಕ ಎಲ್ಲಾ ರೈತರಿಗೂ ಸಮವಾಗಿ ನ್ಯಾಯ ಒದಗಿಸಬಹುದಿತ್ತು ಎಂದು ನರಸಿಂಹಾರೆಡ್ಡಿ ತಿಳಿಸಿದರು. ಸರ್ಕಾರ ರೈತರಿಗೆ ನೀಡಿರ್ತಕ್ಕಂಥ ದುರುಪಯೋಗ ಮಾಡಿಕೊಂಡು ದೌರ್ಜನ್ಯವಾಗಿ ಮೂಟೆಗಳನ್ನೆಲ್ಲ ತಗೊಂಡು ಕಿತ್ಕೊಂಡು ದೌರ್ಜನ್ಯ ಒಬ್ಬೊಬ್ಬರು 3-4 ಇಷ್ಟ ಬಂದಾಗ ತಗೊಂಡಿದ್ದಾರೆ. ಜೊತೆಯಲ್ಲಿ MLA ಫಾಲೋಯರ್ಸ್ ಮತ್ತೆ MP ಫಾಲೋಯರ್ಸ್ ಬಂದ್ಬಿಟ್ಟು ಅವ್ರ ಇಷ್ಟ ಬಂದವರಿಗೆ 3-4-5 ಇಷ್ಟ ಬಂದಂಗೆಲ್ಲ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ಕೃಷಿ ಇಲಾಖೆಗೆ ಸಂಬಂಧವಿಲ್ಲದ ಜನರು ಕಚೇರಿಯಲ್ಲಿ ಕೂತಿದ್ದ ಪರಿಣಾಮ ಈ ರೀತಿಯ ಘಟನೆಗಳು ನಡೆಯುತ್ತಿವೆ. ಅಲ್ಲಿಗೆ ಬಂದಿದ್ದ ರೈತರೆಲ್ಲ ಸೇರಿ ಅಲ್ಲಿದ್ದವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಅಧಿಕಾರಿಗಳೆಂದು ಹೇಳುತ್ತಿದ್ದವರು ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇದರ ಬಗ್ಗೆ ಮೇಲಧಿಕಾರಿಗಳು ತನಿಖೆ ನಡೆಸುವಂತೆ ರೈತ ಸಂಘಟನೆಗಳು ಒತ್ತಾಯಿಸುತ್ತೇವೆ ಎಂದು ನರಸಿಂಹಾರೆಡ್ಡಿ ತಿಳಿಸಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.